ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಅನುದಿನದ ಆಹಾರವನ್ನು ದಯಪಾಲಿಸು. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 11ನೇ ವಚನ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ಈಗ ಓದಿಕೊಂಡಂಥ ವಾಕ್ಯ ಭಾಗ ಪರಲೋಕದ ಪ್ರಾರ್ಥನೆಯನ್ನು ಮಾಡಲು ಕಲಿಸುವಾಗ ತಿಳಿಸಿದಂಥ ಮಾತುಗಳು. ಇಲ್ಲಿ ದೇವರು ಹೀಗೆ ಪ್ರೇಯರ್ ಮಾಡಿರಿ ಎಂಬುದಾಗಿ ಹೇಳಿದರು. ಹೇಗೆಂದರೆ, ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ಪ್ರಲಾಪಗಳು 3ನೇ ಅಧ್ಯಾಯ 22-23ನೇ ವಚನ ಹೇಳುತ್ತದೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು, ದಿನದಿನವೂ ಹೊಸದಾಗಿ ಒದಗುತ್ತದೆ, ನಿನ್ನ ಸತ್ಯ ಸಂಧತೆಯು ದೊಡ್ಡದು. ನೋಡ್ರಿ, ನಮ್ಮ ದೇವರು ಅನುದಿನವೂ ನಮ್ಮ ಭಾರವನ್ನು ಹೊರುವಂಥ ದೇವರು. ಅದೇ ರೀತಿಯಲ್ಲಿ ತಿಂಗಳಿಗೆ ಒಂದು ಸಾರಿ ಆಹಾರವನ್ನು ಕೊಡುವ ದೇವರಲ್ಲ, ಅನುದಿನದ ಆಹಾರವನ್ನು ದಯಪಾಲಿಸುವಂಥ ದೇವರು. ಅನುದಿನವೂ ನಮ್ಮನ್ನು ನಡೆಸುವ, ಪೋಷಿಸುವ, ಅನುದಿನವೂ ಕ್ರಿಯೆ ಮಾಡುವ ದೇವರು. ಅನುದಿನವೂ ಹೊಸ ಕೃಪೆಯನ್ನು, ಒಂದು ವಾರಕ್ಕೆ ಬೇಕಾದ ಕೃಪೆಯನ್ನು ದೇವರು ಕೊಡೋದಿಲ್ಲ. ಪ್ರತಿದಿನವೂ ಹೊಸ ಕೃಪೆಯನ್ನು, ನಿನ್ನೆಯ ಕೃಪೆ ಇವತ್ತು ಕೊಡೋದಿಲ್ಲ, ಹೊಸ ದಿನಕ್ಕೆ ಹೊಸ ಕೃಪೆಯನ್ನು ದೇವರು ಕೊಡುತ್ತಾರೆ. ಒಮ್ಮೆ ಇಸ್ರಾಯೇಲ್ ರಬಿಯ ಬಳಿ ಒಬ್ಬ ವಿದ್ಯಾರ್ಥಿಯು ಪ್ರಶ್ನೆ ಕೇಳಿದ, ದೇವರು ಏಕೆ ಒಂದು ವರ್ಷಕ್ಕೆ ಬೇಕಾದ ಆಹಾರವನ್ನು ಒಂದೇ ದಿನದಲ್ಲಿ ಕೊಡದೆ ಒಂದೊಂದು ದಿನಕ್ಕೂ ಬೇಕಾದ ಆಹಾರವನ್ನು ಇಸ್ರಾಯೇಲರು ಅರಣ್ಯದಲ್ಲಿ ಇದ್ದಾಗ ದೇವರು ಯಾಕೆ ಹಾಗೆ ಕೊಟ್ಟರು ಎಂಬುದಾಗಿ ಕೇಳಿದ. ಆಗ ರಬಿ ಅವರಿಗೊಂದು ಉದಾಹರಣೆ ಹೇಳ್ತೀನಿ ಮಗನೇ ಎಂಬುದಾಗಿ ಹೇಳಿ ಒಂದು ಉದಾಹರಣೆಯನ್ನು ಹೇಳಿದ. ಒಬ್ಬ ರಾಜನಿಗೆ ಒಬ್ಬ ಮಗನಿದ್ದಂತೆ. ಅವನಿಗೆ ಒಂದು ವರ್ಷಕ್ಕೆ ಬೇಕಾದ ವೆಚ್ಚವನ್ನು ಒಂದು ನಿರ್ದಿಷ್ಟ ದಿನದಲ್ಲಿ ಸಂಪೂರ್ಣವಾಗಿ ಕೊಡುವುದು ರಾಜನಿಗೆ ರೂಢಿಯಾಗಿತ್ತು. ಆದರೆ ರಾಜ ಯಾವಾಗ ಆ ಹಣವನ್ನು ಕೊಡುತ್ತಾನೋ ಆ ದಿನದಲ್ಲಿ ಮಾತ್ರವೇ ತನ್ನ ಮಗನನ್ನು ನೋಡಲು ಸಾಧ್ಯ. ಬೇರೆ ದಿನಗಳಲ್ಲಿ ನೋಡಬೇಕಾದರೆ ತನ್ನಿಂದ ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಆ ಹಣವನ್ನು ಸಂತೋಷವಾಗಿ ಮಗನು ಖರ್ಚು ಮಾಡುತ್ತಾ ಇದ್ದ. ಆಗ ರಾಜ, ನನ್ನ ಮಗನಿಗೆ ಪ್ರತಿದಿನಕ್ಕೆ ಬೇಕಾದ ಹಣವನ್ನು ಮಾತ್ರ ಕೊಡುವೆನು, ಆಗ ಪ್ರತಿದಿನ ನನ್ನ ಬಳಿ ಅವನು ಬರ್ತಾನೆ ಎಂಬುದಾಗಿ ಯೋಚಿಸಿ ತನ್ನ ಮಗನಿಗೆ ಆ ದಿನಕ್ಕೆ ಬೇಕಾದ ಹಣವನ್ನು ಮಾತ್ರವೇ ಕೊಡಲು ಆರಂಭಿಸಿದ. ಆಗ ಮಗನು ಪ್ರತಿದಿನವೂ ಹಣ ತೆಗೆದುಕೊಳ್ಳಲು ರಾಜನ ಬಳಿ ಪ್ರತಿದಿನವೂ ಬರಲು ಆರಂಭಿಸಿದ. ಅವನು ಪ್ರತಿದಿನವೂ ತಂದೆಯ ಬಳಿ ಬರಲು ಆರಂಭಿಸುವಾಗ ತಂದೆಯ ಪ್ರೀತಿ, ಜ್ಞಾನ ಮತ್ತು ಮಗನೊಂದಿಗೆ ಇರುವ ಐಕ್ಯತೆಯನ್ನು ಗ್ರಹಿಸಲು ಆರಂಭಿಸಿದ. ಅದೇ ರೀತಿಯಾಗಿ ನಮ್ಮ ಕರ್ತನು ಇಸ್ರಾಯೇಲ್ ಜನರನ್ನು ಅರಣ್ಯದಲ್ಲಿ ಮಾರ್ಗ ನಡೆಸುವಾಗ ಒಂದೊಂದು ದಿನವೂ ಅವರೊಂದಿಗೆ ಮಾತನಾಡುವುದಕ್ಕಾಗಿ, ಆ ಜನರು ದೇವರನ್ನು ಆತುಕೊಳ್ಳುವುದಕ್ಕಾಗಿ, ನಡೆಸುವುದಕ್ಕಾಗಿ ಆ ರೀತಿ ಮಾಡಿದರೆಂಬುದಾಗಿ ಆ ರಬಿ ಆ ವಿದ್ಯಾರ್ಥಿಗೆ ತಿಳಿಸಿದರು. ಎಷ್ಟು ಸತ್ಯವಾದಂಥ ಮಾತಲ್ಲವೇ? ಪ್ರತಿದಿನವೂ ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸು ಎಂಬುದಾಗಿ ನಾವು ಪ್ರೇಯರ್ ಮಾಡಬೇಕು. ಸ್ವಾಮಿ, ಒಂದೊಂದು ದಿನವೂ ಹೊಸ ಕೃಪೆಯನ್ನು ಕೊಡ್ರಿ, ನಿನ್ನ ಕರುಣೆಯನ್ನು ಕೊಡ್ರಿ, ನಿನ್ನ ಜ್ಞಾನ ಕೊಡ್ರಿ, ಪರಿಶುದ್ಧತೆಯನ್ನು ಕೊಡ್ರಿ, ಪ್ರತಿದಿನ ನನ್ನ ರಕ್ಷಣೆಯನ್ನು ನಾನು ಕಾಪಾಡಿಕೊಳ್ಳಬೇಕು ಎಂಬುದಾಗಿ ನಾವು ದೇವರ ಬಳಿಯಲ್ಲಿ ಕೇಳಿಕೊಳ್ಳಬೇಕು. ನಮಗೆ ಅನುದಿನದ ಆಹಾರವನ್ನು ದಯಪಾಲಿಸುವ ದೇವರ ಬಳಿ ಅನುದಿನವೂ ದೇವರನ್ನು ಹುಡುಕೋಣ. ದೇವರ ಬಯಕೆ ಏನು ಗೊತ್ತಾ? ಆದಮ್ಮ ಹವ್ವಳನ್ನು ಸೃಷ್ಟಿ ಮಾಡಿ ನಿಮ್ಮ ಪಾಡಿಗೆ ನೀವು ಇರ್ರಿ ಎಂಬುದಾಗಿ ಬಿಟ್ಟು ಬಿಡಲಿಲ್ಲ. ಪ್ರತಿ ಮುಂಜಾನೆ ಸಮಯದಲ್ಲಿ, ಪ್ರತಿ ದಿನದಲ್ಲಿ ಏಕಾಂತವಾಗಿ ಅವರೊಂದಿಗೆ ಮಾತನಾಡಲು, ಓ ಸ್ತೋತ್ರ, ಆ ಸಮಯದಲ್ಲಿ ದೇವರು ಇಳಿದು ಬರ್ತಾ ಇದ್ದಾರಂತೆ. ಅದೇ ದೇವರು ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮೊಂದಿಗೆ ಮಾತನಾಡಲು, ಓ ಸ್ತೋತ್ರ, ನಮ್ಮ ಸ್ವರವನ್ನು ದೇವರು ಕೇಳಿಸಿಕೊಳ್ಳಲು ಅವರು ಕಾತುರವುಳ್ಳವರಾಗಿದ್ದಾರೆ. ಸ್ವಾಮಿ, ನಾನು ಅನುದಿನ ನಿನ್ನನ್ನು ಹುಡುಕ್ತೇನೆ, ಅನುದಿನ ನಿನ್ನನ್ನು ಬಯಸ್ತೇನೆ, ನನಗೆ ಸಹಾಯ ಮಾಡಿರಿ ಎಂಬುದಾಗಿ ನಾವು ದೇವರನ್ನು ಕೇಳಿಕೊಳ್ಳೋಣ. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ,
ಈ ಅತ್ಯಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ. ಅನುದಿನದ ಆಹಾರವನ್ನು ದಯಪಾಲಿಸುವ ದೇವರು ನೀವಾಗಿದ್ದೀರಾ. ನಾವು ಅನುದಿನವೂ ನಿಮ್ಮನ್ನು ಹುಡುಕಬೇಕು, ಅನುದಿನವೂ ನಿಮ್ಮ ಜೊತೆ ಇರಬೇಕು ನೀವು ಬಯಸುತ್ತಾ ಇದ್ದೀರಾ. ಅನೇಕ ಸಾರಿ ಸ್ವಾಮಿ ದೇವರೇ ನೀವು ನಮ್ಮನ್ನು ಮರೆತಿಲ್ಲ, ನಾವೇ ನಿಮ್ಮನ್ನು ಮರೆತು ಬಿಟ್ಟಿದ್ದೇವೆ. ಅನೇಕ ಸಾರಿ ನಮಗೆಲ್ಲಕ್ಕೂ ಸಮಯವಿದೆಯಪ್ಪ, ಆದರೆ ನಿಮ್ಮನ್ನು ಹುಡುಕಲಿಕ್ಕೆ ನಮಗೆ ಸಮಯವಿಲ್ಲ ಎಂಬುದಾಗಿ ಹೇಳ್ತಾ ಇದ್ದೇವೆ. ನಮ್ಮನ್ನು ಮನ್ನಿಸ್ರಿ, ಕ್ಷಮಿಸ್ರಿ. ಒಂದೊಂದು ದಿನವೂ ನಿಮ್ಮೊಂದಿಗೆ ಮಾತನಾಡುವಂತೆ, ನಿಮ್ಮ ಸ್ವರವನ್ನು ಕೇಳಿಸಿಕೊಳ್ಳೋದಕ್ಕೆ ನಮಗೆ ಅಂಥ ಒಂದು ಆತ್ಮೀಕ ದಾಹ ಬಯಕೆಯನ್ನು ಕೊಡ್ರಿ. ಈ ವಿಡಿಯೋ ವಾಚ್ ಮಾಡಿದ ಎಲ್ಲ ನಿನ್ನ ಜನರನ್ನು ಬ್ಲೆಸ್ ಮಾಡ್ರಿ. ನಿನ್ನ ಹಸ್ತ ನಿನ್ನ ಜನರ ಜೊತೆಯಲ್ಲಿರಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಅನುದಿನ ಆಹಾರವನ್ನು ದಯಪಾಲಿಸುವ ದೇವರನ್ನು ಅನುದಿನವೂ ಹುಡುಕೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ಮತ್ತೊಂದು ಆತ್ಮೀಕ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.